ರಾಜ್ಯಪಾಲರ ಮೊಮ್ಮಗನ ವಿರುದ್ಧ ವರದಕ್ಷಿಣೆಯ ಕಿರುಕುಳ ಆರೋಪ ಕೇಳಿ ಬಂದಿದೆ. ಥಾವರ್ ಚಂದ್ ಗೆಹ್ಲೋಟ್ ಮೊಮ್ಮಗನ ವಿರುದ್ಧ ದೂರು ದಾಖಲಾಗಿದೆ. 50 ಲಕ್ಷ ವರದಕ್ಷಿಣೆ ತರುವಂತೆ ಕಿರುಕುಳವನ್ನು ನೀಡಿರುವಂತಹ ಆರೋಪ. ದೇವೇಂದ್ರ ಗೆಹ್ಲೋಟ್ ವಿರುದ್ಧ ಪತ್ನಿ ದಿವ್ಯಾರಿಂದ ದೂರು ದಾಖಲಾಗಿದೆ. ಮಧ್ಯಪ್ರದೇಶದ ರತ್ಲಾಮ್ ಜಿಲ್ಲಾ ಎಸ್ಪಿಗೆ ಲಿಖಿತವಾದಂತಹ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ದೇವೇಂದ್ರ ಗೆಹ್ಲೋಟ್ ತಂದೆ ಜಿತೇಂದ್ರ ಗೆಹ್ಲೋಟ್, ಮೈದುನ ವಿಶಾಲ್ ಮತ್ತು ಅನಿತಾ ಗೆಹ್ಲೋಟ್ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯಪಾಲರ ಮೊಮ್ಮಗನ ವಿರುದ್ಧ ಈಗ ವರದಕ್ಷಿಣೆ ಕಿರುಕುಳ ಕೇಳಿ ಬಂದಿರುವಂಥದ್ದು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರು. ಅವರ ಮೊಮ್ಮಗ ನೀವೇನೋ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಕ್ತಿ ದೇವೇಂದ್ರ ಗೆಹ್ಲೋಟ್. ದೇವೇಂದ್ರ ಗೆಹ್ಲೋಟ್ ಅವರ ಪತ್ನಿ ದಿವ್ಯಾ. ಇದೇ ದಿವ್ಯಾ ಮತ್ತು ದೇವೇಂದ್ರ 2018ರಲ್ಲಿ ಮದುವೆ ಆಗ್ತಾರೆ. 2018 ಏಪ್ರಿಲ್ 18ನೇ ತಾರೀಕು ಮದುವೆ ಆಗ್ತಾರೆ. ಅದಾದ ಮೇಲೆ ಪತಿಯ ವಿರುದ್ಧವಾಗಿ ಮತ್ತೆ ಪತಿಯ ಮನೆಯವರ ವಿರುದ್ಧವಾಗಿ ಈಗ ದೂರನ್ನು ದಾಖಲು ಮಾಡಿದ್ದಾರೆ ದಿವ್ಯಾ. ಕಾರಣ ಏನು ಅಂದ್ರೆ 50 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ದೂರನ್ನು ನೀಡಿದ್ದಾರೆ. ಜೊತೆಗೆ ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾ ಇದ್ರು. ಈ ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಈ ದೇವೇಂದ್ರ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಇವರ ಆಲ್ಕೋಹಾಲ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಅಕ್ರಮ ಸಂಬಂಧ ಆಗಿರ್ಬೋದು, ಈ ಎಲ್ಲವೂ ಸಹ ಏನಂದ್ರೆ ಅವರು ಹೊಂದಿದ್ರು. ಆದರೆ ಇದನ್ನೆಲ್ಲವೂ ಸಹಿತ ಮರೆಮಾಚಿ ನನಗೆ ಮದುವೆಯನ್ನ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಸಹ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಈ ಒಂದು ಆರೋಪದ ವಿಚಾರವಾಗಿ ಹೇಳ್ತಾ ಹೋದ್ರೆ ಏನಿದು ಪ್ರಕರಣ, ಯಾವಾಗ ಪ್ರಕರಣ ದಾಖಲಾಗಿದೆ, ಯಾವ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿದೆ? ಜಗದೀಶ್, ಕರ್ನಾಟಕದ ಪ್ರಥಮ ಪ್ರಜೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಕುಟುಂಬದ ವಿರುದ್ಧ ಈಗ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿ ಅವರ ಮೊಮ್ಮಗನ ಹೆಂಡತಿಯ ಪೊಲೀಸ್ ಠಾಣೆಗೆ ಮತ್ತು ಜಿಲ್ಲಾ ಎಸ್ಪಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರ ಮಗ ಅಂದ್ರೆ ಮೊಮ್ಮಗ ದೇವೇಂದ್ರ ಗೆಹ್ಲೋಟ್ ಅವರು ಇದ್ದಾರೆ. ಇವ್ರಿಗೆ ದಿವ್ಯಾ ಗೆಹ್ಲೋಟ್ ಅವ್ರ ಜೊತೆಗೆ 2018ರಲ್ಲಿ ವಿವಾಹವಾಗಿತ್ತು. ವಿವಾಹದ ಬಳಿಕ ಇವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ. ಹೆಣ್ಣು ಮಗುಗೆ ಈಗ 4 ವರ್ಷ ವಯಸ್ಸು. ಆದ್ರೆ ದೇವೇಂದ್ರ ಗೆಹ್ಲೋಟ್ ಅವರ ತಂದೆ ಜೊತೆಗೆ ಥಾವರ್ ಚಂದ್ ಗೆಹ್ಲೋಟ್ ಅವರ ಪತ್ನಿ ಅನಿತಾ ಗೆಹ್ಲೋಟ್ ಅವರು ನನಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ದಿವ್ಯಾ ಗೆಹ್ಲೋಟ್ ಅವರು ಈಗ ಮಧ್ಯಪ್ರದೇಶದ ರತ್ಲಂ ಜಿಲ್ಲಾ ಎಸ್ಪಿ ಅಮಿತ್ ಕುಮಾರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಒಂದು ದೂರಿನಲ್ಲಿ ಮುಖ್ಯವಾಗಿ ಏನೇನು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ, ನನಗೆ ತವರು ಮನೆಯಿಂದ 50 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನ ತರುವಂತೆ ಕಿರುಕುಳವನ್ನ ನೀಡಿದ್ದಾರೆ, ಹೊಡೆದಿದ್ದಾರೆ, ಊಟವನ್ನ ಕೊಟ್ಟಿಲ್ಲ, ಹಿಂಸೆಯನ್ನ ನೀಡಿದ್ದಾರೆ ಮತ್ತು ಟೆರಸ್ ನಿಂದನೂ ಕೂಡ ನನ್ನನ್ನು ತಳ್ಳಿ ಹತ್ಯೆ ಮಾಡ್ತಕ್ಕಂಥ ಯತ್ನವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಒಂದು ದೇವೇಂದ್ರ ಗೆಹ್ಲೋಟ್ಗೆ ಆಲ್ಕೋಹಾಲ್ನ ಚಟ ಇತ್ತು, ಡ್ರಗ್ಸ್ನ ಚಟ ಇತ್ತು ಮತ್ತು ಅಕ್ರಮ ಸಂಬಂಧ ಕೂಡ ಇತ್ತು. ಆದ್ರೆ ಇವೆಲ್ಲವನ್ನು ಕೂಡ ಮುಚ್ಚಿಟ್ಟು ನನ್ನ ಜೊತೆ ಮದುವೆಯನ್ನ ಮಾಡಿದ್ದಾರೆ ಅಂತೇಳಿ ದಿವ್ಯಾ ಗೆಹ್ಲೋಟ್ ಈಗ ರತ್ಲಂ ಜಿಲ್ಲಾ ಎಸ್ಪಿಗೆ ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ. ಕರ್ನಾಟಕದ ಪ್ರಥಮ ಪ್ರಜೆ ಆಗಿರ್ತಕ್ಕಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರ ಪತ್ನಿ ಅನಿತಾ ಗೆಹ್ಲೋಟ್ ಅವರ ವಿರುದ್ಧವೂ ಕೂಡ ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ಚಂದ್ರಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.